Hello young minds, welcome to Triple T Academy YouTube platform. ತಮ್ಮೆಲ್ಲರಿಗೂ ಗೊತ್ತಾಯಿದೆ ಇದು ಆಲ್ರೆಡಿ ನಮ್ಮ Triple T Academy YouTube platform ಅಲ್ಲಿ BMRCL ಕುರಿತಾದಂತೆ ಕ್ವೆಶ್ಚನ್ ಪೇಪರ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಯಾರೆಲ್ಲ ಅಭ್ಯರ್ಥಿಗಳು ಫಸ್ಟ್ ಟೈಮ್ ನಮ್ಮ Triple T Academy YouTube ಚಾನೆಲ್ ನ ವ್ಯೂ ಮಾಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ವೆಶ್ಚನ್ಸ್ ಪೇಪರ್ಸ್ ಡಿಸ್ಕಷನ್ ಮಾಡಿದ್ವಿ 1 to 50 ವರೆಗೂ. ಅದಾದ ನಂತರ ಈ ಒಂದು ಜನರಲ್ ನಾಲೆಡ್ಜ್ ಟಾಪಿಕ್ ಅನ್ನ ನೀವು ಅಟೆಂಡ್ ಮಾಡಬಹುದು. ಸೊ ಇವತ್ತಿನ ಟಾಪಿಕ್ ಕಂಪ್ಲೀಟ್ ಬೇಸ್ಡ್ ಆನ್ ಜನರಲ್ ನಾಲೆಡ್ಜ್ ಕ್ವೆಶ್ಚನ್ಸ್ ಮೇಲೆ. ಇದು ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಬಂದ ರೈಸ್ ಆಗಿರ್ತಕ್ಕಂಥ ಕ್ವೆಶ್ಚನ್ಸ್ ಮೇಲೆ ಇವತ್ತಿನ ಜನರಲ್ ನಾಲೆಡ್ಜ್ ಟಾಪಿಕ್. So let's see. The first question is, hepatitis is a disease which affects the dash. So hepatitis ಅನ್ನೋ ಒಂದು ರೋಗ ಮಾನವನ ಯಾವ ಅಂಗಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ಕ್ವೆಶ್ಚನ್ಸ್. The right answer is option A, the liver. So ಲಿವರ್ಗೆ ಹೆಪಟೈಟಿಸ್ ಬಿ ತುಂಬಾ ತೊಂದರೆಯನ್ನ ಉಂಟು ಮಾಡುತ್ತೆ. The next question is, the Statue of Liberty is situated off coast of dash. ಸೊ ಒಂದು ಕ್ವಶನ್ಸ್ನ ನೀವು ಜನರಲ್ ನಾಲೆಡ್ಜ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ಕ್ವಶನ್ಸ್ನ ಓದಿ ಅರ್ಥ ಮಾಡ್ಕೊಂಡು ಆದ ನಂತರ ನೀವು ಆಪ್ಷನ್ಸ್ನ ನೋಡಿ. ಬಿಕಾಸ್ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು ಯಾವ ದೇಶದಲ್ಲಿ ಲೊಕೇಟ್ ಆಗಿದೆ ಅಂತಲ್ಲ, ಯಾವ ನಗರದಲ್ಲಿ ಲೊಕೇಟ್ ಆಗುತ್ತೆ ಅಂತ. ಸೊ ನಾವು ಲಿಬರ್ಟಿ ಅನ್ನೋ ಕಾನ್ಸೆಪ್ಟ್ ಬಂದಿದ ತಕ್ಷಣ ಈ ಒಂದು ಲಿಬರ್ಟಿ ಅನ್ನೋ ಕಾನ್ಸೆಪ್ಟ್ ವೆಸ್ಟರ್ನ್ ಕಂಟ್ರೀಸ್ ಇಂದ ಬಂದಿರತಕ್ಕಂಥ ಕಾನ್ಸೆಪ್ಟು. ಹಾಗಾಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇನ್ ಲೊಕೇಟೆಡ್ ಇನ್ ವೆಸ್ಟರ್ನ್ ಕಂಟ್ರೀಸ್ ಇಟ್ಸೆಲ್ಫ್. ಸೊ ಆ ವೆಸ್ಟರ್ನ್ ಕಂಟ್ರೀಸ್ ಯಾವುದು ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಆದರೆ ಯಾವ ಸಿಟಿಲಿ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಲೊಕೇಟ್ ಆಗಿದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನ್ಯೂಯಾರ್ಕ್. ಸೊ ನ್ಯೂಯಾರ್ಕ್ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಲೊಕೇಟ್ ಆಗಿದೆ. ಸೊ ರಿಮೆಂಬರ್ ದಿಸ್. ಈ ಥರನೂ ಸಹ ಕ್ವಶನ್ ಜನರೇಟ್ ಮಾಡ್ಬೋದು. ಅದಕ್ಕೆ ಒಂದು ಸಲ ಈ ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಕ್ವಶನ್ಸ್ನ ಪ್ರಾಪರ್ ಆಗಿ ಓದಿ ಅರ್ಥ ಮಾಡ್ಬೋದು. ದ ನೆಕ್ಸ್ಟ್ ಕ್ವಶನ್ ಇಸ್, name the scientist who went on to become the president of India. So this is the easiest question because ಎಲ್ಲರಿಗೂ ಗೊತ್ತು ಯಾವ ಸೈಂಟಿಸ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಂತ. ದಟ್ ಇಸ್ ನನ್ ಅದರ್ ದೆನ್ APJ ಅಬ್ದುಲ್ ಕಲಾಂ ಸರ್. ಸೊ ಇವ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿ ಸೈಂಟಿಸ್ಟ್ ಆಗಿ ಫಸ್ಟ್ ಸಿಟಿಸನ್ಸ್ ಆಫ್ ಇಂಡಿಯಾ ಆಗ್ತಾರೆ, ದಟ್ ಇಸ್ ಪ್ರೆಸಿಡೆಂಟ್. The next question is, the planet which is composed of hydrogen and helium. So ನಮ್ಮ ಸೌರಮಂಡಲದಲ್ಲಿ ಯಾವ ಗ್ರಹ ಈ ಹೈಡ್ರೋಜನ್ ಅಂಡ್ ಹೀಲಿಯಂ ಕನ್ಸಿಸ್ಟ್ ಆಗಿದೆ? The right answer is Jupiter. ಸೊ ಜುಪಿಟರ್ ಅಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು 90% ಆಫ್ ಹೈಡ್ರೋಜನ್ ಇರುತ್ತೆ, ಹಾಗೆ 10% ಆಫ್ ಹೀಲಿಯಂ ಸಹ ಇರುತ್ತೆ. The next question is, Rabindranath Tagore was awarded the Nobel Prize for the literature of his work. ಸೊ ಯಾವ ಒಂದು ವರ್ಕ್ಗೆ, ಲಿಟ್ರೇಚರ್ ವರ್ಕ್ಗೆ ರವೀಂದ್ರನಾಥ್ ಠಾಗೂರ್ ಅವ್ರಿಗೆ ನೋಬೆಲ್ ಪ್ರೈಸ್ ಅನ್ನ ಅವಾರ್ಡ್ ಮಾಡ್ತಾರೆ. ರಿಮೆಂಬರ್, ಈ ನೋಬೆಲ್ ಪ್ರೈಸ್ ಅನ್ನೋದು ಫಸ್ಟ್ ಟೈಮ್ ಲಿಟ್ರೇಚರ್ಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅದು ರವೀಂದ್ರನಾಥ್ ಠಾಗೂರ್ ಮೂಲಕ ನಮ್ಮ ಇಂಡಿಯನ್ ಪೀಪಲ್ಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಯಾವ ವರ್ಕ್ಗೆ ಈ ನೋಬೆಲ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ? ದಟ್ ಈಸ್ ಗೀತಾಂಜಲಿ. ಸೊ ರವೀಂದ್ರನಾಥ್ ಅವರು ಬರೆದಿರ್ತಕ್ಕಂಥ ಗೀತಾಂಜಲಿ ಲಿಟ್ರೇಚರ್ಗೆ 1930ನಲ್ಲಿ ಅವ್ರಿಗೆ ನೋಬೆಲ್ ಪ್ರೈಸ್ ಅನ್ನ ಅವಾರ್ಡ್ ಮಾಡಿದ್ರು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಇಂಡಿಯಾ ಇಸ್ ದ ಡ್ಯಾಶ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಇಂಡಿಯಾ ಇಸ್ ದ ಡ್ಯಾಶ್ largest country in the world. India is the 7th largest country in the world when it is comes to land and mass. But if it is comes to the populations, India is the second largest country in the world. First is China. ಇದನ್ನ ನೀವು ಮೈಂಡಲ್ಲಿ ಇಟ್ಕೊಬೇಕು. ಲಾರ್ಜೆಸ್ಟ್ ಅಂತ ಹೇಳಿದ ತಕ್ಷಣ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ತಿದ್ದಾರೆ, ವೆದರ್ ಇಟ್ ಈಸ್ ಲ್ಯಾಂಡ್ ಅಂಡ್ ಮಾಸ್, ವೆದರ್ ಇಟ್ ಈಸ್ ಪಾಪ್ಯುಲೇಷನ್ ಆರ್ ಎಕನಾಮಿಕ್ ವೈಸ್ ಅಲ್ಲಿ ಕೇಳ್ತಿದ್ದಾರಾ, ಇದನ್ನ ಫಸ್ಟು ನೀವು ಅಬ್ಸರ್ವ್ ಮಾಡಿ ಆದ ನಂತರ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಇಸ್, ದ ಫೇಮಸ್ ಟೆಂಪಲ್ ಆಫ್ ಕೊನಾರ್ಕ್ ಈಸ್ ಡೆಡಿಕೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಡೈಟೀಸ್. ಸೊ ಕೊನಾರ್ಕಲ್ಲಿ ಇರ್ತಕ್ಕಂಥ ಏನ್ಷಿಯಂಟ್ ಟೆಂಪಲ್ ಅಥವಾ ಹಿಸ್ಟ್ರಿ ಬೇಸ್ಡ್ ಟೆಂಪಲ್ ಯಾವ ಒಂದು ಡಯಟಿಗೆ ಅದು ಬಿಲಾಂಗಿಂಗ್ ಆಗುತ್ತೆ? ಆಪ್ಷನ್ ಎ ಮೂನ್, ಆಪ್ಷನ್ ಬಿ ಸನ್, ಆಪ್ಷನ್ ಸಿ ಇಂದ್ರ, ಆಪ್ಷನ್ ಡಿ ಅಗ್ನಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದ ಸನ್. ಸೊ ಕೊನಾರ್ಕಲ್ಲಿ ಇರ್ತಕ್ಕಂಥ ದೇವಸ್ಥಾನ ಸನ್ನಿಗೆ ಮುಡಿಪಾಗಿಟ್ಟಿರ್ತಾರೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಕೊನಾರ್ಕ್, ದಿಸ್ ಸನ್ ಟೆಂಪಲ್ ಎಲ್ಲಿದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಒಡಿಶಾ ದೇಶದಲ್ಲಿ, ಒಡಿಶಾ ಸ್ಟೇಟಲ್ಲಿ ಇದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದರೆ, ಬ್ಯಾಕ್ ದೆನ್ ಏನ್ಷಿಯಂಟ್ ಟೈಮಲ್ಲಿ ಯಾವ ಗಡಿಯಾರ ಇರಲಿಲ್ಲ, ಯಾವ ಮೊಬೈಲ್ಸ್ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಇಲ್ಲದೇ ಇರೋ ಟೈಮಲ್ಲೂ ಸಹ
ನಮ್ಮ ಭಾರತೀಯರು ಟೈಮನ್ನು ಪ್ರಾಪರಾಗಿ ಹೇಳ್ತಿದ್ರು. ಹೇಗೆ ಹೇಳ್ತಿದ್ರು ಅಂದರೆ, ಈ ಸನ್ ಟೆಂಪಲಲ್ಲಿರೋ ಈ ವೀಲನ್ನು ನೋಡಿ ರೈಟ್ ಟೈಮನ್ನು ಹೇಳ್ತಿದ್ರು. ಬಿಕಾಸ್ ಈ ವೀಲಲ್ಲಿರೋ ಒಂದೊಂದು ಲೈನು ಸಹ ಟೈಮನ್ನು ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ ಮಿನಿಟ್ಸ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಅವರು ಟೈಮ್ನ ಡಿಸೈಡ್ ಮಾಡ್ತಿದ್ರು. ದ ನೆಕ್ಸ್ಟ್ ಕ್ವಶನ್ ಇಸ್, ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಕಾಲ್ಡ್ ದ ಲ್ಯಾಂಡ್ ಆಫ್ 5 rivers? ಅಂದರೆ ಭಾರತದ ಯಾವ ರಾಜ್ಯವನ್ನು ಪಂಚ ನದಿಗಳ ನಾಡು ಅಂತ ಕರೀತಾರೆ ಅಂತ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪಂಜಾಬ್. ಸೊ ಪಂಜಾಬ್ ಕನ್ಸಿಸ್ಟಸ್ ಆಫ್ ಸತ್ಲೇಜ್, ಬೀಸ್, ರವಿ, ಚೆನಾಬ್ ಅಂಡ್ ಝೆಲಂ. ಸೊ 5 ನದಿಗಳು ಸೇರುವಂಥ ಜಾಗ ಅಥವಾ ಸೇರಿ ಹೋಗುವಂಥ ಜಾಗ ಇಸ್ ಪಂಜಾಬ್. ದ ನೆಕ್ಸ್ಟ್ ಕ್ವಶನ್ ಇಸ್, ದ ಬಿಗ್ಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್? ಜಗತ್ತಿನ ಅತ್ಯಂತ ಬಲಾಢ್ಯ ದೊಡ್ಡ ಆರ್ಥಿಕತೆಯ ಹೊಂದಿರುವ ದೇಶವನ್ನು ಗುರುತಿಸಿ. ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ USA, ಆಪ್ಷನ್ ಡಿ ಇಂಡಿಯಾ. ನಮ್ಮೆಲ್ಲರಿಗೂ ಗೊತ್ತಿದೆ, ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ USA. ಸೊ ಹಾಗಾದರೆ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ? ಅಕಾರ್ಡಿಂಗ್ ಟು ನ್ಯೂಯೆಸ್ಟ್ ನ್ಯೂಸ್, ದ ಇಂಡಿಯಾ ವಿಶ್ವದ 5ನೇ ಸ್ಥಾನದಲ್ಲಿ ನಮ್ಮ ಆರ್ಥಿಕತೆಯನ್ನು ನಾವು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀವಿ. ಅಂದರೆ ವರ್ಲ್ಡ್ ಎಕಾನಮಿಲಿ ಇಂಡಿಯಾ 5ನೇ ಸ್ಥಾನ ಪಡ್ಕೊಳ್ಳುತ್ತೆ. ಬಟ್ ಫಸ್ಟ್ ಪಡ್ಕೊಳ್ಳುವಂಥದ್ದು USA. ದ ನೆಕ್ಸ್ಟ್ ಕ್ವಶನ್ ಇಸ್, ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್? ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಾಗಿದ್ದಾರೆ ಅನ್ನೋದು ಕ್ವಶನ್ಸ್ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ಸ್ನ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಇನ್ನೊಂದು ವೇಯಲ್ಲೂ ಸಹ ನೀವು ಮಾಡ್ಬೋದು. ಹೇಗೆ ಅಂದರೆ, ಗೊತ್ತಿರ್ತಕ್ಕಂಥ ನೇಮ್ಗಳನ್ನ ನೀವು ಬಿಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಮಮತಾ ಬ್ಯಾನರ್ಜಿ. ಸೊ ಮಮತಾ ಬ್ಯಾನರ್ಜಿ CM ಆಗಿರ್ತಕ್ಕಂಥದ್ದು, ವೆಸ್ಟ್ ಬೆಂಗಾಲಲ್ಲಿ CM ಆಗಿರ್ತಕ್ಕಂಥದ್ದು. ಸೊ ಅವರು ಇವತ್ತಿಗೂ ಸಹ ಇದ್ದಾರೆ, ಹಾಗಾಗಿ ಮೊದಲನೇ ಪ್ರೆಸಿಡೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮಮತಾ ಬ್ಯಾನರ್ಜಿ ಅಲ್ಲ. ನೆಕ್ಸ್ಟ್ ಈಸ್ ಸ್ಮೃತಿ ಇರಾನಿ. ಸೊ ಸ್ಮೃತಿ ಇರಾನಿ ಅವರು ಲೋಕಸಭಾ ಮೆಂಬರ್ ಅಟ್ ಪ್ರೆಸೆಂಟ್ ಆಗಿರ್ತಕ್ಕಂಥವ್ರು. ಸೊ ಅವರು ಸಹ ಆಗೋದಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ನೆಕ್ಸ್ಟ್ ಈಸ್ ಜಯಲಲಿತಾ. ತಮ್ಮೆಲ್ರಿಗೂ ಗೊತ್ತೇ ಇದೆ ಜಯಲಲಿತಾ ಯಾರು ಅಂತ. ಅವರು ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು, ಇವಾಗ ಇಲ್ಲ. ಸೊ ಹಾಗಾಗಿ ಜಯಲಲಿತಾ ಅವರು ಸಹ ಆಗೋದಕ್ಕಾಗಿಲ್ಲ. ಉಳಿದಿರೋ ಆಪ್ಷನ್ಸ್ ಪ್ರತಿಭಾ ಪಾಟೀಲ್. ಸೊ ದ ರೈಟ್ ಆನ್ಸರ್ ಆಲ್ಸೋ ದ ಪ್ರತಿಭಾ ಪಾಟೀಲ್. ಸೊ ಪ್ರತಿಭಾ ಪಾಟೀಲ್ ಅವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಆಗಿರ್ತಾರೆ. ಸೊ ಇದಿಷ್ಟು ಇವತ್ತಿನ GK ಕ್ವಶನ್ಸ್ನ ಕುರಿತಾದಂತೆ. ಸೊ ಇದೇ ರೀತಿ ಮತ್ತಷ್ಟು ಜನರಲ್ ನಾಲೆಡ್ಜ್ ಕ್ವಶನ್ಸ್ನ ಕುರಿತಾದಂತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅಭ್ಯರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರೋ, ಮಸ್ಟ್ ಆ್ಯಂಡ್ ಶುಡ್ ಕರೆಂಟ್ ಅಫೇರ್ಸ್ನ ನೀವು ತಿಳ್ಕೊಂಡಿರಲೇಬೇಕು. ಬಿಕಾಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒನ್ ಆರ್ ದ ಅದರ್ ವೇ ಕಾಂಪಿಟೇಟಿವ್ ಕ್ವಶನ್ಸ್ನ ರೈಸ್ ಮಾಡಿರ್ತಾರೆ. ಸೊ ಇದೇ ರೀತಿ ಮತ್ತಷ್ಟು ವಿಡಿಯೋಗೋಸ್ಕರ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.